ಗ್ರೀನ್ ಪ್ಲಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆನ ಬಳಸ್ಕೊಂಡು ಮನೆಯೊಳಗೆ ಹಪ್ಪಳನ ಹೆಂಗೆ ಮಾಡೋದಂತ ನೋಡೋಣ. ಈಗ ರಜೆ ಬಂತು ಮಕ್ಕಳಿಗೆಲ್ಲ, ಎಲ್ಲರೂ ಸೇರಿ ಮನೆಯೊಳಗೆ ಈ ಥರ ಸ್ವಲ್ಪ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆನ ಸೇರಿಸಿ ಮನೆಯೊಳಗೆ ಹಪ್ಪಳ ಮಾಡ್ಕೋಬೋದು. ಈಗ ನಾನು 1 kg ಹೆಸರು ಬೇಳೆಗೆ ಅರ್ಧ kg ಉದ್ದಿನ ಬೇಳೆನ ಸೇರಿಸಿ ಮಿಲ್ ಮಾಡಿಸ್ಕೊಂಬಂದು ಇಟ್ಕೊಂಡಿನಿ. ನೆನ್ಪಿಟ್ಕೊಳ್ಳಿ, 1 kg ಹೆಸರು ಬೇಳೆಗೆ ಅರ್ಧ kg ಉದ್ದಿನ ಬೇಳೆ ಹಾಕಿ ಈ ಮನೆಯೊಳಗೆ ಮಿಕ್ಸಿ ಮಾಡ್ಕೊಳಕ್ಕಾಗಂಗಿಲ್ಲ. ಇದನ್ನು ನುಣ್ಣಗೆ ಗಿರಣಿ ಒಳಗೆ ಅಂದ್ರೆ ಮಿಲ್ಲೊಳಗೆ ಹಾಕಿಸ್ಕೊಂಬರ್ಬೇಕು. ಈಗ ಹಚ್ಚೋದಕ್ಕೆ ಸ್ವಲ್ಪ ಹಿಟ್ಟು ತೆಗೆನ ಒಂದು ಬಟ್ಲಲ್ಲಿ ತಗೊಳ್ಳೋಣ. ಉಳಿದ್ರೆ ಆಮೇಲೆ ಬೇಕಾದರೂ ಅದನ್ನು ನಾವು ಮತ್ತೆ ನಾದ್ಕೊಂಡು ಹಪ್ಪಳ ಮಾಡ್ಕೋಬೋದು. ಈಗ ನಾನು ಪಾಪಡ್ ಮಸಾಲಾನ ಬಳಸ್ಕೊಳಕತ್ತೀನಿ. 1 kgಗೆ 100 ಗ್ರಾಮ್ ಅಷ್ಟು ಪಾಪಡ್ ಮಸಾಲಾನ ಬಳಸ್ಕೊತಾರೆ. ಈಗ ನಾನು 1.5 kg ಅಂದರೆ 1 kg ಹೆಸರು ಬೇಳೆ, ಅರ್ಧ kg ಉದ್ದಿನ ಬೇಳೆಗೆ 100 ಗ್ರಾಮು ಪಾಪಡ್ ಮಸಾಲನ ಬಳಸ್ಕೊಂಡಿನಿ. ಇದರೊಳಗೆ ಉಪ್ಪು, ಖಾರ ಎಲ್ಲ ಇರುತ್ತೆ, ಮೆಣಸು, ಆನಂತರ ಇಂಗು ಎಲ್ಲ ಹಾಕಿರ್ತಾರೆ. ಹಪ್ಪಳ ಖಾರನೂ ಇದರೊಳಗೆ ಇರುತ್ತೆ. ಈ ಪಾಪಡ್ ಮಸಾಲ ಹಾಕಿದರೆ ನೀವು ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಈ ಪಾಪಡ್ ಮಸಾಲ ಎಲ್ಲ ಶಾಪಲ್ಲೂ ಸಿಗುತ್ತೆ ನಿಮಗೆ, ನೀವು ಕೇಳಿ ತೊಗೋಬೋದು. ಈಗ ಹಿಟ್ಟು ಎಲ್ಲ ಕಲಿಸ್ಕೊಂಡ ನಂತರ ಪಾಪಡ್ ಮಸಾಲಾನ ಹಿಟ್ಟೊಳಗೆ ಒಂದ್ಸರಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಆನಂತರ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಸ್ವಲ್ಪನ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಳ್ರಿ. ಈ ಹಪ್ಪಳ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಈ ಹಪ್ಪಳ ಹಿಟ್ಟು ಕಲಿಸೋದಷ್ಟ ನಮಗೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಭಾಳ ಗಟ್ಟಿ ಕಲಿಸ್ಕೋಬೇಕು. ಸ್ವಲ್ಪ ಮೆತ್ತಗಾದರೂ ಹಪ್ಪಳ ತೆಳುವಾಗಿ ಬರೋಂಗಿಲ್ಲ, ಸ್ವಲ್ಪ ದಪ್ಪ ಬರ್ತಾವೆ, ಆಮೇಲೆ ಹರಿದು ಹೋಗ್ತಾವೆ ಮಾಡುವಾಗ. ಇಲ್ಲ ನಾವು ಈ ಥರ ಗಟ್ಟಿ ಕಲಿಸ್ಕೋಬೇಕು. 2 ಕೈಯಿಂದ ಚಲೋ ಹೊತ್ನಾಗ ಮಿದ್ದುಕೊಂಡು ಸ್ವಲ್ಪನೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಒಂದು ಚೂರ ನೀರು ಹಾಕಿ ನಾವು ಕಲಿಸ್ಕೊಂತ ಹೋಗ್ಬೇಕಾಗುತ್ತೆ. ಈ ಪಾಪಡ್ ಮಸಾಲ ಹಾಕಿದ್ರೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನಾವು ಸಾಮಾನ್ಯವಾಗಿ ಎಲ್ಲ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಮಾಡ್ತೀವಲ್ಲ, ಆವಾಗ ನಮ್ಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಖಾರ, ಉಪ್ಪು. ಈ ಪಾಪಡ್ ಮಸಾಲ 1.5 kg ನಾವು ಹಿಟ್ಟನ್ನು ಮಿಲ್ ಮಾಡಿಸ್ಕೊಂಬಂದು ಅದಕ್ಕೆ ನಾವು ಸ್ವಲ್ಪ ಹಚ್ಚಕ್ಕೆ ಹಿಟ್ಟು ತೆಗೆದು ನಾವು ಒಂದು 100 ಗ್ರಾಮ್ ಅಷ್ಟು ಪಾಪಡ್ ಮಸಾಲ ಹಾಕಿದ್ರೆ ಸಾಕು, ಕರೆಕ್ಟಾಗಿ ಬರ್ತೈತಿ. ಈಗ ಅದನ್ನು ನಾವು ಎತ್ತಿಡೋಣ. ಯಾವುದೇ ಹಪ್ಪಳ ಮಾಡಬೇಕಾದ್ರೂ ಹಿಂದಿನ ದಿವಸ ಹಿಟ್ಟು ಕಲಸಿಡಬೇಕು, ಮಾರನೇ ದಿವಸನೇ ನಾವು ಹಪ್ಪಳ ಮಾಡಬೇಕು. ಯಾಕಂದರೆ ಅವತ್ತು ಮಾಡಿದ್ರೆ ಹಪ್ಪಳ ಅಷ್ಟು ಚಲೋ ಬರೋಂಗಿಲ್ಲ. ಈಗ ನೋಡಿರಿ, ಹಿಂದಿನ ದಿವಸ ನಾನು ಹಿಟ್ಟು ಕಲಿಸಿಟ್ಟಿದ್ದೆ. ಈಗ ನಾನು ಮಾರನೇ ದಿವಸ ಎಲ್ಲ ಕೆಲಸ ಆಯಿತು. ಇವಾಗ 10 ಗಂಟೆ ಆಯಿತು. ಈಗ ಒಂದು ಕಲ್ಲ ಮೇಲೆ ಒಂಚೂರು ಎಣ್ಣೆ ಹಾಕಿ ಈ ಹಪ್ಪಳಕ್ಕೆ ಹಿಟ್ಟಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಈ ಥರ ಸುತ್ತಲೂ ಎಣ್ಣೆ ಹಚ್ಚಬೇಕು. ಯಾಕಂದರೆ ಮಿದುವಾಗಿ ಬರ್ಬೇಕು ನಮಗೆ ಹಪ್ಪಳ. ನಾವು ಹೆಂಗೆ ತಿಡ್ತೀವಿ ಹಂಗೆ ತೆಳ್ಳಗೆ ಬರ್ತಾವೆ. ಈಗ ಒಂದು ಕಲ್ಲು ತೊಗೊಂಡು ಕಲ್ಲಿಗೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನೀವು ಕಲ್ಲು ಇರಲಿಲ್ಲ ಅಂದರೆ ಕುಟಾಣಿ ಕಲ್ಲು ಇರುತ್ತಲ್ಲ, ಅದನ್ನಾದರೂ ತೊಗೋಬೋದು, ಇಲ್ಲಾಂದರೆ ಲತ್ತಣಿಗೆ ತೊಗೋಬೋದು. ಒಟ್ಟಿನಲ್ಲಿ ಈ ಥರ ಹಪ್ಪಳದಿಟ್ಟು ಜಜ್ಜಿ ಮಾಡಿದ್ರೇ ಅದು ಹದ ಮಸ್ತ್ ಬರ್ತೈತಿ. ಇಲ್ಲ ಅಂದ್ರೆ ಹದ ಬರೋಂಗಿಲ್ಲ, ಅವಾಗ ಸೀಳ್ತಾವೆ, ಅಂದ್ರೆ ತುದಿ ಎಲ್ಲ ಬಿಟ್ಟೋಗ್ತಾವೆ, ಆಮೇಲೆ ಸ್ವಲ್ಪ ಹರಿದಂಗೆ ಆಗ್ತಾವೆ. ಈಗ ನೋಡಿರಿ ಎಷ್ಟು ಗಟ್ಟಿ ಐತಿ. ಆ ಕಲ್ಲಿಂದ ಜಜ್ಜಿದ್ರೂ ಕೂಡ ಹಿಟ್ಟು ಅಷ್ಟು ಜಲ್ದಿ ಮಣೆಯಂಗಿಲ್ಲ, ಅಷ್ಟು ಗಟ್ಟಿ ಐತೆ ನೋಡ್ರಿ ಹಿಟ್ಟು. ಹಂಗೆ ಕಲಿಸ್ಕೋಬೇಕು ಹಿಟ್ಟನ್ನು. ಈಗ ಚಲೋ ಹೊತ್ನಾಗ ನಾವು ಕಲ್ಲಿಂದ ಜಜ್ಜಿದ ನಂತರ ಮೆತ್ತಗಾಗ್ತದೆ ಸ್ವಲ್ಪ. ಈಗ ಅದರೊಳಗೆ ಸ್ವಲ್ಪ ತೊಗೊಂಡು ನಾವು ಮತ್ತೆ ಸ್ವಲ್ಪ ಕೈಯಿಂದ ಚಲೋ ಹೊತ್ನಾಗ ನಾದ್ಕೊಂಡು ಹುಳ್ಳಿನ ಹರ್ಕೋಬೇಕಾಗುತ್ತೆ. ನಮಗೆ ನೋಡಿ ಎಷ್ಟೆಷ್ಟು ಬೇಕೋ ಅಷ್ಟು ನಾವು ಹುಳ್ಳಿ ಹರ್ಕೊಳ್ಳೋಣ. ಈಗ ಇದರಲ್ಲೂ ಸ್ವಲ್ಪ ಜಾಸ್ತಿ ಆಯಿತು ನಮಗೆ. ಈಗ ಇನ್ನೊಂದು ಚೂರು ಕಟ್ ಮಾಡಿ ತೆಗೆದು ಮತ್ತೆ ನಾನು ಈ ಥರ ಉದ್ದಕ್ಕೆ ಮಾಡಿಕೊಂಡು ಆನಂತರ ಒಂದೇ ಸೈಜು ನಾವು ಹುಳ್ಳಿ ಹರ್ಕೊಳಕ್ಕೆ ಬರ್ತಾವೆ. ಈ ಹಪ್ಪಳ ಮನೆಯೊಳಗೆ ಮಾಡೋದ್ರಿಂದ ಭಾಳ ರುಚಿ ಇರ್ತಾವೆ. ಈಗ ನೋಡಿರಿ ಇಷ್ಟಿಷ್ಟು ಹರ್ಕೊಂಡಿನಿ ನಾನು. ನೀವು ಬೇಕಾದರೆ ಇನ್ನೂ ಸ್ವಲ್ಪ ದಪ್ಪ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ಸಣ್ಣದು ಬೇಕಾದರೂ ಮಾಡ್ಕೋಬೋದು. ನಾನು ಸಣ್ಣ ಲಿಂಬೆಹಣ್ಣು ಗಾತ್ರಕ್ಕೆ ನಾನು ಹುಳ್ಳಿನ ಕಟ್ ಮಾಡ್ಕೊಂಡೀನಿ. ಈಗ ಇದನ್ನು ಚಲೋ ಹೊತ್ನಾಗ ಆದ್ಕೊಂಡ್ಮೇಲೆ ಈ ಥರ ಕರೆಕ್ಟಾಗಿ ಹುಳ್ಳಿ ಕಟ್ ಮಾಡ್ಕೊಳಕ್ಕೆ ಬರ್ತಾವೆ. ಈಗೆಲ್ಲ ಹುಳ್ಳಿನೂ ನಾನು ಕಟ್ ಮಾಡಿ ಇಟ್ಕೊಂಡು ಈಗ ಅದನ್ನು ನಾವು ಚಲೋ ಹೊತ್ನಾಗ 2 ಕೈಯಿಂದ ಫ್ರೆಶ್ ಮಾಡಿ ನಾವು ಒತ್ಕೋಬೇಕಾಗುತ್ತೆ. ಈ ಥರ ಫ್ರೆಶ್ ಮಾಡಬೇಕು, ರೌಂಡಾಗಿ ಮಾಡಿ ಫ್ರೆಶ್ ಮಾಡಿದ್ರೆ ಈ ಹುಳ್ಳಿ ಸುತ್ತಲೂ ಎಲ್ಲಿ ಚೂರು ನಮ್ಗೆ ಗೆರಿ ಬಂದಿರಬಾರ್ದು, ಇಷ್ಟು ನೈಸಾಗಿ ಬರಬೇಕು ಹುಳ್ಳಿ. ಆವಾಗ ನಾವು ಲಟ್ಸೋವಾಗ ನೀಟಾಗಿ ನಾವು ಹಪ್ಪಳನ ಲಟ್ಸ್ಕೋಬೋದು. ಈಗೆಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡಿನಿ ನಾನು. ಈಗ ಡಬ್ಬಕ್ಕೆ ಹಾಕಿ ಡಬ್ಬ ಮುಚ್ಚಿಟ್ಕೊಂಡ್ಬಿಡೋಣ. ಈಗ ನಾವು ಸ್ವಲ್ಪ ಒಣ ಹಿಟ್ಟು ತೊಗೊಂಡು ಈಗ ಲಟ್ಸ್ಕೊಳ್ಳೋಣ.
ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು, ಎಣ್ಣೆ ಹಚ್ಚಿ ಲಟ್ಟಿಸ್ಬೇಡ್ರಿ. ಯಾಕಂದ್ರೆ ಭಾಳ ದಿವಸ ಇಟ್ಟರೆ ಎಲ್ಲ ಎಣ್ಣೆ ವಾಸನೆಯಾಗಿ ಕಿಮಿಟಾದಂಗೆ ಆಗಿಬಿಡ್ತಾವೆ, ಅಷ್ಟು ರುಚಿ ಬರೋಂಗಿಲ್ಲ, ವಾಸನೆ ಬಂದುಬಿಡ್ತಾವೆ. ಈ ಥರ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ನಾವು ಹಪ್ಪಳ ಲಟ್ಟಿಸುವಾಗ. ಈಗ ನಾವು ನೋಡಿರಿ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಹಪ್ಪಳನ ಲಟ್ಟಿಸ್ಕೋಬೋದು, ಒಂಚೂರು ಹರಿಯೋಂಗಿಲ್ಲ. ಈಗ ನಾವು ಎಷ್ಟು ಸಣ್ಣ ಹುಳಿ ತೊಗೊಂಡಿದ್ದು ನೋಡಿರಿ, ಇಷ್ಟು ದೊಡ್ಡ ಹಪ್ಪಳ ಅದು. ಈಗ ಇದೇ ಥರ ನಾವು ಎಲ್ಲನೂ ಮಾಡಿಟ್ಕೋಬೇಕು. ಒಂದು ಅರ್ಧ ಮಾಡಿಟ್ಕೊಂಡು ಮನೆಯೊಳಗೆ ಬಿಸಿಲಿಗೆಲ್ಲ ನೆನಪಿಟ್ಕೊಳ್ರಿ. ಮನೆಯೊಳಗೆ ನಾವು ಒಂದು ಸರಿ ಒಂದು ಬಟ್ಟೆ ಹಾಕಿ ನಾವು ಆರು ಹಾಕ್ಕೋಬೇಕು. ಒಂದಕ್ಕೆ ಟಚ್ ಆಗಂಗೆ ಹಾಕ್ಕೊಳ್ರಿ. ಒಂದಕ್ಕೊಂದು ಬಿಟ್ಟು ಹಾಕ್ಕೊಂಡ್ರೆ ಎಲ್ಲ ಮಣದು ಬಿಡ್ತಾವೆ. ಒಂದ್ರ ಮೇಲೆ ಒಂದು ಬೀಳೋ ಥರ ನಾವು ಈ ಥರ ಹಾಕ್ಕೋಬೇಕು. ಈಗ ಸಾಯಂಕಾಲ ನೋಡಿರಿ, ಈಗ ರಾತ್ರಿ ಮಲಗುವಾಗ ನಾನು ಇವನ್ನೆಲ್ಲ ಮತ್ತೆ ಜೋಡಿಸ್ಕೊತೀನಿ. ಯಾಕಂದ್ರೆ ರಾತ್ರಿ ಎಲ್ಲ ಇಟ್ಬಿಟ್ರೆ ಎಲ್ಲ ಡೊಂಕ ಪಂಕ ಆಗ್ಬಿಡ್ತಾವೆ. ಅದಕ್ಕೆ ಈಗ ರಾತ್ರಿ ನಾವು ಮಲಗುವಾಗ ಎಲ್ಲ ಹಪ್ಪಳನೂ ಈ ಥರ ಒಂದ್ರ ಮೇಲೆ ಒಂದು ಹಾಕಿ ಒಂದು ತಟ್ಟೆ ಒಳಗೆ ಇಟ್ಕೊಳ್ಳೋಣ. ಇಲ್ಲ ಒಂದು ಪುಟ್ಟಿ ಅಥವಾ ಏನಾದರೂ ತೊಗೊಳ್ರಿ, ಬೇಸನ್ ಪುಟ್ಟಿ ಆ ಥರ ತೊಗೊಂಡು ಎಲ್ಲನೂ ಜೋಡಿಸಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ವೇಟ್ ಬರೋ ಥರ ಮಣಿ ಅಥವಾ ಏನಾದರೂ ಇದ್ರೆ ಒಟ್ಟು ವೇಟ್ ಆಗೋ ಥರ ಇಟ್ಟು ಮಾರನೇ ದಿವಸ ಬಿಸಿಲು ಬಂದಮೇಲೆ, ಅಂದರೆ ಭಾಳ ಜೋರು ಬಿಸಿಲಿಗೆ ಮಧ್ಯಾಹ್ನ ಬಿಸಿಲಿಗೆ ಹಾಕಬಾರ್ದು ಹಪ್ಪಳನ. ಈಗ ನಮಗೆ 10 ಗಂಟೆಯಿಂದ ಇಲ್ಲ 9 ಗಂಟೆಯಿಂದ ಬರುತ್ತಲ್ಲ ಬಿಸಿಲು, ಎಳೆ ಬಿಸಿಲು, ಅವಾಗ ಮಾತ್ರ ಒಂದು 15ರಿಂದ 20 ನಿಮಿಷ ಅಷ್ಟೇ ಹಾಕ್ಕೋಬೇಕು. ಮತ್ತೆ ಜಾಸ್ತಿ ಹಾಕ್ಕೋಬೇಡ್ರಿ. ಹಪ್ಪಳ ಮತ್ತು ಡೊಂಕ ಪಂಕ ಹಾಕಿ ನಾವು ಡಬ್ಬಿಯಲ್ಲಿ ತುಂಬಿಡೋಕೆ ಭಾಳ ಅನಿಸ್ಬಿಡ್ತಾವೆ. ಈಗ ಇವನ್ನೂ ಕೂಡ ಒಂದ್ರ ಮಗ್ಲ ಒಂದು 10 ಥರನ ನಾವು ಒಣ ಹಾಕ್ಕೋಬೇಕು. ನೋಡಿರಿ, ಈಗ ಸುಮಾರು ಒಂದು 15 ನಿಮಿಷ ಆಯ್ತೇನು. ಈಗೆಲ್ಲ ಯಾವ ಥರ ಬೆಂಡಾಗಕತ್ತವು. ಈ ಥರ ಬೆಂಡ್ ಆಗ್ತಾ ಅಂದಾಗ ನಾವು ಮತ್ತೆ ತೊಗೊಂಡು ಎಲ್ಲನೂ ಒಂದ್ರ ಮೇಲೆ ಒಂದಿಟ್ಟು ಇಟ್ಕೊಂಡ್ಬಿಡ್ಬೇಕು. ಭಾಳ ಹೊತ್ತು ನಾವು ಬಿಟ್ಟರೆ ಒಂದು ಗಂಟೆವರೆಗೂ ಬಿಟ್ಟರೆ ಮಾತ್ರ ಹಪ್ಪಳ ಎಲ್ಲ ಭಾಳ ಒಣಗೋಗ್ಬಿಡ್ತಾವೆ. ನಾವು ಬಿಸಿಲು ಸ್ವಲ್ಪ ಕಡಿಮೆನೇ ಇರುತ್ತವಾಗ, ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ. ಆವಾಗ ನಾವು ಸ್ವಲ್ಪ ಒಂದು 20 ನಿಮಿಷ ಹಾಕಿ ತೆಗೆದು ಮತ್ತೆ ವೇಟ್ ಇಟ್ಬಿಡ್ಬೇಕು. ನೋಡಿರಿ, ಈಗ ರಾತ್ರಿ ಇದು ಮತ್ತೆ ನಾನು ಮಧ್ಯಾಹ್ನ ಒಂದು 11 ಗಂಟೆಗೆಲ್ಲ ತೆಗ್ದಿದ್ದೆ, ಒಂದು 10 ನಿಮಿಷ ಹಾಕಿ ಮತ್ತೆ ಒಂದಕ್ಕೊಂದಕ್ಕೆ ಯಾವ ಥರ ಹೊಂದ್ಕೊಂಡು ಕುತ್ಕೊಂಡಾವ ನೋಡಿರಿ. ಇಲ್ಲ ಅಂದರೆ ಡಬ್ಬಿ ಒಳಗೆ ಒಂದು ಇಷ್ಟೇ ಹಪ್ಪಳನ ಒಂದು ದೊಡ್ಡ ಡಬ್ಬಿ ಒಳಗೆ ಹಾಕ್ಬೇಕಾಗುತ್ತೆ ನಾವು. ಈಗ ಇಷ್ಟ ಅನ್ನಿಸ್ತಾವೆ, ನಾವು ಸಣ್ಣ ಡಬ್ಬಿ ಒಳಗೆ ಹಾಕಿ ಇಟ್ಕೋಬೋದು. ಈ ಥರ ಒಂದು ಸಣ್ಣ ಡಬ್ಬಿ ಪ್ಲಾಸ್ಟಿಕ್ ಹಾಕ್ಬೋದು, ಒಟ್ಟು ಗಾಳಿ ಹೋಗದೆ ಇರೋ ಥರ ಯಾವುದಾದ್ರೂ ಒಂದು ಡಬ್ಬಿಗೆ ನಾವು ಹಾಕಿ ಇಟ್ಕೊಂಡ್ರೆ ವರ್ಷಾಂಗಂಟ್ಲೆ ನಾವು ಹಪ್ಪಳನ ತಿನ್ಬೋದು. ಅಂದರೆ ಸ್ವಲ್ಪ ಮಾಡೋಕೆ 1-2 ದಿವಸ ನಮ್ಗೆ ಕಷ್ಟ ಆಗ್ಬೋದು, ಒಂದು ವರ್ಷಕ್ಕಾಗುವಷ್ಟು ನಾವು ಹಪ್ಪಳನ ಮಾಡ್ಕೋಬೋದು. ಈಗ ಇಷ್ಟು ನಮ್ಗೆ ಕಾಣಿಸ್ತಾವೆ ಹಪ್ಪಳ, ಕರ್ದಾಗ ನೋಡ್ರಿ ಎಷ್ಟು ದೊಡ್ಡವು ಆಗ್ತಾವೆ ಇವು. ಯಾವುದಾದ್ರೂ ಅನ್ನ ಆಗ್ಬೋದು, ಅನ್ನ ಸಾಂಬಾರು ಅಥವಾ ಸ್ವೀಟ್ ಆಗ್ಬೋದು, ಇಲ್ಲ ಸಾಯಂಕಾಲ ಚಹಾ ಜೊತೆ ಆಗ್ಬೋದು. ಒಂದು 2 ನಾವು ಕರೆದು ತಿಂದುಬಿಟ್ರೆ ಮಸ್ತ್ ರುಚಿ ಇರ್ತಾವೆ. ಈ ಬರೀ ಅನ್ನ ಸಾಂಬಾರು ಉಣ್ಣೋದಕ್ಕೂ ಬೇಜಾರಾಗಿರುತ್ತೆ, ಅವಾಗ ಒಂದು ಹಪ್ಪಳ ಇದ್ದರೆ, ಉಪ್ಪಿನಕಾಯಿ ಇದ್ದರೆ ಭಾಳ ಟೇಸ್ಟ್ ಆಗುತ್ತೆ ಅಡುಗೆ. ಈಗ ನೋಡಿರಿ, ಒಂದು ಇಷ್ಟು ಹಪ್ಪಳ ಎಷ್ಟು ದೊಡ್ಡದಾಗುತ್ತೆ ಕರೆದ ಮೇಲೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.